ನಿಂಗಮ್ಮ ಎಷ್ಟು ವರ್ಷ ನಿಮ್ಗೀಗ? 120 ವರ್ಷನಾ? ಓ, ಏನಕ್ಕೆ ಕಡಲೆಕಾಯಿ ಮಾಡ್ತಾ ಇದ್ದೀರಲ್ಲ? ಕಡಲೆಕಾಯಿ ಯಾಕೆ ಮಾಡ್ತಾ ಇದ್ದೀರಾ? ಓ, ಜೀವನಕ್ಕೋಸ್ಕರ. ನಿಮ್ಮ ಮಕ್ಳಿಲ್ವಾ? ಓ, ಈಗ ನೀವು ಒಬ್ಬರೇನ ಇರೋದು? ನಿಮ್ಗೆ ಇಷ್ಟು ವಯಸ್ಸಾಗಿದ್ರು ದುಡ್ಕೊಂಡು ತಿನ್ಬೇಕು ಅಂತ? ಒಬ್ಬ ಮನೆ ತಕ್ಕೋಬೇಕು ತಿಂತೀಯ. ನಾನು ಕಮ್ಮಿ, ನನ್ನ ಕೈ ನನ್ನ ಅವ್ನು ಕೊಟ್ಟವನು. ಇಲ್ಲ, ನೀವು ಹೇಳ್ತಿರೋದು ನಮ್ಮ ಯುವ ಪೀಳಿಗೆಗೆ ಒಳ್ಳೆ ಸಂದೇಶ, ನಮಗೊಂದು ಇನ್ಸ್ಪಿರೇಷನ್ ನಿಮ್ಮ ಮಾತುಗಳು. ಈ ವಯಸ್ಸಲ್ಲೂ ದುಡ್ಕೊಂಡು ತಿನ್ಬೇಕು ಅನ್ನೋ ಛಲ ಇದೆಯಲ್ಲ ನಿಮಗೆ? ಒಳ್ಳೆ ನೋಡಿ ಬಾಂಕ ಕಲಿತಾರೆ. ನಾವು ವಯಸ್ಸಲ್ಲಿ ಹೋಗಿ ಹೋಗಿ ಅನ್ನ ತಿನ್ಬೇಕು ನಾವು. ಈಗೆಲ್ಲ ದುಡ್ಡುಗೋಸ್ಕರ ಏನೇನು ಮಾಡ್ತಾರೆ, ಕೊಲೆ ಸುಲಿಗೆ ದರೋಡೆ, ಜನರು ದುಡ್ಡು ಹೊಡಿತಾರೆ. ನೀವು ನೋಡಿ, ಕಡಲೆಕಾಯಿ ಮಾರ್ಕೊಂಡು ಜೀವನ ಮಾಡಬೇಕು ಅನ್ನೋದು ನಿಮ್ಮ ಆಸೆ ಏನಿದೆ, ತುಂಬಾ ಉಪಯೋಗ ನಮ್ಮ ಸಮಾಜಕ್ಕೆ ತಿಳಿಸ್ಬೇಕಾಗಿರೋಂಥದ್ದು ನಿಮ್ಮ ಕಡೆಯಿಂದ. ಒಳ್ಳೆ ಪ್ರೇರಣೆ ನಮ್ಮ ಸಮಾಜಕ್ಕೆ ನಿಮ್ಮ ಕಡೆಯಿಂದ ಅಜ್ಜಿ. ನಾನು ದಿನನಿತ್ಯ ನೋಡ್ತಾ ಇದ್ದೆ, ನಿಮ್ಗೆ ಮಾತಾಡ್ಸೋಕ್ಕಾಗಿರಲಿಲ್ಲ. ಖುಷಿ ಆಯಿತು. ಈಗೆಲ್ಲ ಸಮಾಜ ಹೆಂಗೆ ಹೋಗ್ತಾ ಇದೆ ಅಂದರೆ ಬರೀ ಕೊಳ್ಳೆ ಹೊಡೆದು ದರೋಡೆ ಮಾಡಿ ತಿನ್ಬೇಕು ಅನ್ನೋ ಜನ. ನೋಡಿ ಅಲ್ಲಿ 50 ರೂಪಾಯಿ ನೋಟು ಇಲ್ಲಿ ಇಲ್ಲಿ ಅಜ್ಜಿ. ಹಾಂ, ಅಲ್ಲಿ ಅದು ಹೌದು. ಸರಿ ಅಜ್ಜಿ, ಎಷ್ಟು ನೋಡಿ? ಎಲ್ಲಿ ನಿಮ್ಮ ಮನೆ? TVS ನಂದ ಟಾಕೀಸ್ ಹತ್ರ ಇದೆಯಾ? ನಂದ ಟಾಕೀಸ್ ಹಿಂಭಾಗ. ನಮ್ಮದು ಆಗೋಗಿ ನಾದೇನಪ್ಪ ಅಂತ ನನ್ನ ಓಕೆ ಓಕೆ. ಕಂಫರ್ಟ್ ಸ್ವಲ್ಪ ಸೇಂದಿದ್ದು ಸ್ವಲ್ಪ ಕುಂದಿಲ್ಲ. ದಿನ ಬರ್ತೀರಾ ಅಜ್ಜಿ ಇಲ್ಲಿಗೆ? ದಿನ ಬರ್ತೀರಾ? 120 ವರ್ಷ ಅಂತೆ. ಹೆಂಗೋ ಕಾಲ ಕಡಿಮ ಈಗಂತ ಒಬ್ಬ ಹೋಗಿ ಭಾಳ ಹಂಗೆ ಬದುಕಕ್ಕೆ ಈ ಥರ ಇಟ್ಟಿಗೆ ನಿಂತ್ಕೊಂಡ್ರು ಅಂತಾರೆ. ಸರಿ ಅಜ್ಜಿ, ನಿಮ್ ನೋಡಿ ತುಂಬಾ ಖುಷಿ ಆಯ್ತು. ಅವ್ನು ಕೊಡ್ಬೇಕು. ಒಳ್ಳೆ ಸಂದೇಶ ಕೊಟ್ಟಿದ್ದೀರಾ ಸಮಾಜಕ್ಕೆ. ಯಾರು ಇಲ್ಲ ಅಂತೇಳಿ. ಎಷ್ಟಿದೆ ಇಲ್ಲೆಲ್ಲ ತಗೋಬಿಡ್ಲ ನಾನು? ಎಷ್ಟಿದೆ? ಎಷ್ಟು ಒಂದಕ್ಕೆ? 10 ರೂಪಾಯಿನಾ? ನಾನು ತಗೋತೀನಿ ಎಲ್ಲ ನೀವು, ಗೊತ್ತಾಯ್ತಾ? ಎಷ್ಟಿದೆ ಟೋಟಲ್ಲು? ಸರಿ ಆಯ್ತು. ಬ್ಯಾಗ್